ನಿಯಾನ್ ಜೊತೆಗೆ ಶರೀಫಾ ಮತ್ತು ರಾಜು. ತಕ ಇತ್ತಗ ಹೊಡಕುಂತಾರ. ವಿಯಾಂದು ಹೋಮ್ವರ್ಕ್ ಜಗ್ಗ ಐತಿ. ಸಾಕು ಸಾಕು ಒಂದ್ರಾಗೆ ಆಡು. ಹೋಮ್ವರ್ಕ್ ಜಗ್ ಅದಾವ, ಹೋಮ್ವರ್ಕ್ ಮುಗಿಸ್ಬೇಕು. ಪೈಪ್ ನೀರು ಹಚ್ಚಿದ್ದು ನೋಡ್ರಿ, ಅರ್ಧ ಸಂಪ್ ಆಗೈತೆ. ನೀರು ಬಂದಾತು. ರಾತ್ರಿ ಎಲ್ಲ ಅರ್ದಿದ್ವಂತೆ ನೀರು. ಪಾಪ ರೇಷು ಇದ್ರು ನನಗೆ ಹೇಳೋಳು, ನೀರು ಸುರಿಯಾಗತ್ತೈತಿ ಹಿಡಿಯವ ಅಂತ ಹೇಳ್ಬಿಟ್ಟು. ರೇಷು ಇಲ್ಲಲ್ಲ, ಹಂಗಾಗಿ ನನಗೆ ಗೊತ್ತಾಗಲಿಲ್ಲ. ಅರ್ಧ ಟ್ಯಾಂಕಲ್ಲಿ ಎಷ್ಟೈತೆ ಅಷ್ಟು ತುಂಬಿಸೀನಿ. ಹೋಗಿ ಮೋಟ್ರ್ ಆನ್ ಮಾಡಿ ಬರ್ತೀನಿ ಅಂತ ಅಂದಾರ ಅವ್ರು. ಮಧ್ಯಾಹ್ನ ಬಂದು ಶೊಳಗೆ ನೋಡ್ಬೇಕು ಏನು ಮಾಡ್ಬೇಕು ಅಂತ. ಪಲ್ಟಿ ಹೊಡ್ಕೊಂಡು ಹೋಗಿ ಕಂಪ್ಯೂಟ್ರ್ ನೋಡ್ತಾ ಇದ್ದಾನೆ. ಅಪ್ಪ ಪುಣ್ಯಾತ್ಮ ಹೋಮ್ವರ್ಕ್ ಬರೆಯೋದೈತೆ, ನೆನಪೈತಿಲ್ಲ? ಸುಮ್ಮ ಅದು ಕಂಪ್ಯೂಟ್ರ್ ನೋಡೋಣ ನೀರೇ ಸಿಗಲಿಲ್ಲ. ಬಿಸಿಲು ಜಾಸ್ತಿ ಐತೆ ಆಚೆ. ಪೈಪ್ ಇನ್ನೂ ತೆಗ್ದಿಲ್ಲ. ಸಾಯಂಕಾಲ ಬಂದು ನೀರು ಬಿಡ್ತೀನಿ ಅಂದಾರ ಇವರು. ಹಚ್ ತೊಂದರೆ ಆಗೈತಿ. ಅವ್ರು ನೀರು ನೋಡ್ಕೊಂಬರೋಣ ಅಂತ ಹೊಂಟಾರೆ. ರಂದೆಲ್ಲ जा 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 नहीं आई जा, मैं बोली हूँ यान को बेच तुम कर को जा जा कौन भी नहीं जा बड़े बनी. ನೀರಿನ ಭಾರಿ ಸಮಸ್ಯೆ ಆಗಿದೆ. ಬೆಳಗಿಂದ ಹಗಲೆಲ್ಲ ಪೈಪ್ ಹಚ್ಚೀನಿ. ಅಲ್ಲಿ 3 ಟ್ಯಾಂಕಿ ತುಂಬ ಹರಿತದವ. ಈ ನಮ್ಮ ಮನೆ ಹತ್ರ ಇರೋ ಟ್ಯಾಂಕಿಗೆ ತುಂಬಿಲ್ಲ, ಹಂಗಾಗಿ ಅವ್ರು ನೋಡ್ಕೊಂಬರಕ್ಕೆ ಹೋಗ್ತಾ ಇದಾರೆ. ಪ್ಯಾಂಟ್ ನೈ ಗ್ಯಾಬಿನಿ ಆ ಪಾನಿನ ಹಲತ್ತು ಚುಪ್ಪು. ಭಾರಿ ಅಂದರೆ ಭಾರಿ ಕೆಲಸ ಐತೆ ನೋಡ್ರಿ. ಇನ್ನೊಂದು ರೌಂಡ್ ಬಟ್ಟೆ ಉಳ್ದೈತೆ ಒಗ್ಯೋಕ್ಕೆ. ಒಂದು ರೌಂಡಲ್ಲಿ ಹಂಗೆ ಕೈಯಲ್ಲೇ ತೊಳ್ದಾಕೋಣ, ವಾಷಿಂಗ್ ಮಿಷಿನಲ್ಲಿ ನೀರು ಜಾಸ್ತಿ ಹೋಗುತ್ತೆ ಅಂತೇಳಿ ಒಗಿತಿದ್ದೆ. ಬಟ್ ಈಗ ರೇಷು ಫೋನ್ ಹಚ್ಚಿದ್ಲು, ಲಗೇಜ್ ಜಾಸ್ತಿ ಐತೆ ಬಾ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಕರ್ಕೊಂಬರೋಣ ಅಂತೇಳಿ ಆ ಸೈಡಿಂದ ಬಂದನಲ್ಲ, ಅವಾಗ ಅಲ್ಲಿ ನೋಡಿದ್ರೆ 3 ಟ್ಯಾಂಕಿ ತುಂಬ ಹರಿತೈತಿ. ಸೊ ಇವ್ರು ನೋಡ್ಕೊಂಡು ಬರ್ತೀನಿ ಅಂತ ಹೋದರು. ಹಾಗಾಗಿ ಇವತ್ತು ಪಕ್ಕ ನೀರು ಸಿಗುತ್ತೆ. ಸೊ ಅದ್ರ ಮೇಲೆ ನಾನು ಡಿಸೈಡ್ ಮಾಡಬೇಕು. ಜೋಳನೂ ಹಸ್ ಮಾಡಿಲ್ಲ, ಯಾಕಂದರೆ ಜೋಳ ಹಸ್ ಮಾಡೋದು ರೇಷೋ ಮನೆಗಿತ್ತು. ಸೊ ಜೋಳ ಹಸ್ ಮಾಡಬೇಕು ಅಂತ ನೋಡ್ರಿ. ದಾವಣಗೆರೆಯಿಂದ ಇವರು ನಾನಿ ಮನೆಗೆ ಹೋಗ್ಬಿಟ್ಟು ಹಾಂ ಅಚ್ಚರತ ಚೆನ್ನಾಗಿರ್ತದೆ. ನೀರು ಹಾಕ್ಬೇಕಾ ಹಂಗೇನಾ ಅಕ್ಕ? ಇದ್ರಾಗ ಯೂಟ್ಯೂಬಾಗ ಹೊಡೆದು ಹೇಳ್ತೀನಿ ತಗ ಹೆಂಗೆ ಮಾಡ್ಬೇಕಂತ. ಆನ್ ಮಾಡಬೇಡ ಇವಾಗ. ಜೋಳ ತಂದು ನಾಶ ಮಾಡಕ್ಕೆ ಇವ್ರೇನೋ ಮಾಡಕತ್ತಾರ. ತಡಿಯಪ್ಪ. ಬಾಬಾ ಭಾರಿ ಆಟ. ಏನು ರೇಷು ಶೋ ಹಾಂ ಹಾಂ ಇಲ್ಲ ಇಕ್ಕದಮ್ಮ, ಅದು ಇಡೋದದು. ಇದ್ರಲ್ಲಿ ಮೋಸ್ಟ್ಲಿ ನೀರು ಹಾಕದ ಅನ್ಸತ್ತೆ. ನೋಡೋಣ ತಡಿ, ಅದು ಯೂಟ್ಯೂಬ್ನಾಗ ಹೊಡೆದು. ಜೋಳ ಕ್ಲೀನ್ ಮಾಡ್ತಾ ಇದ್ದೀವಿ. ಎಷ್ಟು ಹೆಚ್ಚು ಕಮ್ಮಿ 15 ದಿವಸ ಆಯ್ತೇನಲ್ಲ ರೇಷ್ ನಾವು ಇಟ್ಟೇ ಇಲ್ದಂಗೆ. ಬೆಳ್ಕೊಂಡದಿಂದ ಇಟ್ಟು ತಂದಾರ. ನನ್ನ ಫ್ರೆಂಡ್ ರೇಷು ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವತ್ತು ರೊಟ್ಟಿ ತಿನ್ಬೇಕು ನೋಡಿ. ಎಷ್ಟು ದಿವಸ ಆಯ್ತು ರೊಟ್ಟಿನೇ ಮಾಡಿಲ್ಲ. ಟೈಮ್ ಬಂದ್ಬಿಟ್ಟು 8:15 ಆಗೈತಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೇಕಂತ ತೆಗೆದಿಟ್ಟಿದ್ದು. ಇಡೀ ದಿನ ಬರೀ ನೀರು ಹಿಡಿಯೋದೇ ದೊಡ್ಡ ಹಬ್ಬ ಆಗಿಬಿಟ್ಟಿತ್ತು. ಹಂಗಾಗಿ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆಯಿತು. ಸೊ ಜೋಳದ ಹಾಸ್ ಮಾಡಿದ್ವಿ, ಆದರೆ ಮತ್ತು ಸಾಯಂಕಾಲ ನೀರು ಬೇಕಿತ್ತು, ಹಂಗಾಗಿ ನೀರು ಹಿಡಿದ್ವಿ. ಸೊ ಹಿಟ್ಟು ಹಾಕ್ಸೋಕ್ಕಾಗಿಲ್ಲ, ನಾಳೆ ಸಂಜೆಗೆ ಪೋಸ್ಟ್ಪೋನ್ ಆಯ್ತದು. ಸೊ ಬಿಸಿ ಅನ್ನ, ಅವರೆಕಾಳು ಸಾರು, ಮಧ್ಯಾಹ್ನ ಮಾಡಿದ್ವಿ ಒಂದು ಸ್ವಲ್ಪ ಅನ್ನ ಐತಿ, ಚಿಕನ್ ಕಟ್ಲೆಟ್, ದೋಸೆಗೆ ರುಬ್ಬಿಟ್ಟಿದ್ದೀನಿ. ಹಂಗೆ ಇದು ಪಡ್ಡುಗೆ ನಾಡ್ದಕ್ಕೆ. ನಾಳೆ ತನಕ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾಳೆ ಬಂದ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಇದು ದೋಸೆಗೆ. ಪಡ್ಡಿನ ಹಂಚು ವಾಶ್ ಮಾಡಿಟ್ಟಿದ್ದೀನಿ ನೋಡ್ರಿ. ಪಡ್ಡು ತಿರೋ ಹಾಕಕ್ಕೆ ಯಾವ ಥರದ್ದು ಕೊಟ್ಟಿದ್ದಾರೆ ಇಲ್ಲಿ, ಪೆನ್ಸಿಲ್ ಇದ್ದಂಗೆ ಐತಿ ಸೇಮ್. ಸೊ ಅದಲ್ಲೇ ನೆಕ್ಸ್ಟು ನಮ್ಮ ಪಡ್ಡಿನ ಹಂಚು ನೋಡ್ರಿ, ಸಾಕಾಗೈತಿ. ನಾಳೆ
ಹಾಕಬೇಕು. ದೋಸೆ ಹಂಚು. ಸೊ ಊಟ ಮಾಡಿ ಮಲ್ಕೊಳ್ಳೋ ಟೈಮು. ವಿಹಾನಿಗೆ ಮತ್ತೆ ಶುರು ಹಚ್ಕೊಂಡಿದ್ದ ಹೋಮ್ವರ್ಕ್ ಅಂತ ಹೋಮ್ವರ್ಕ್ ಮಾಡ್ತಾವನೆ. ಇವ್ರು ನೋಡ್ರಿ ವಿಹಾನಿಗೆ ವಿಡಿಯೋ ಮಾಡವ್ರೆ. ಬಾರಿ ಬಿಡಪ್ಪ.